ಓಕೆ, ಸೊ ಹೇಡು ಫ್ಯಾಮಿಲಿ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಡ್ರೆಸ್ ಚೇಂಜ್ ಮಾಡಿದಾದ್ಮೇಲೆ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಗೈಸ್, ನಮ್ಮಮ್ಮ ಅವರೆಕಾಳು ಸುಲಿತಿದ್ದಾರೆ. ಇನ್ನು ಇಷ್ಟೊಂದು ಪೂರ್ತಿ ಹಾಂ ವ್ಲಾಗ್ ಮಾಡೋಣ ಇಲ್ಲ ಅವರೆಕಾಳು ಸುಲಿಯೋಣ? ಸುಲಿ ಏನು ಅರ್ಧ ಗಂಟೆ ನಂದು ಉಗ್ರಿಲ್ಲ. ನಂದು ಉಗ್ರಿಲ್ಲ. ಇಲ್ಲೂ ಕ್ರಿಕೆಟ್ ನಡೀತಾ ಇದೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು. ಅದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಪಪ್ಪ ಇದ್ದಾರೆ. ಹೈ, ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ಬರ್ತಿದ್ದಾರೆ. ಇವರೇ ನಮ್ಮ ಪಪ್ಪ, ಬಸವರಾಜ್ ಅಂತ. ಬಸವರಾಜ್ ಪಪ್ಪ. ಇರೋ ಮಮ್ಮಿ ನೋಡಿದ್ದೀರಲ್ವಾ, ಇವರೇ. ಹಾಂ, ರೂಮಿನ ಲೈಟ್ ಹಂಗೆ ಆನ್ ಆಗಿದೆ. ಆಫ್ ಮಾಡ್ತೀನಪ್ಪ. ನಾವು ಬೈತಾ ಇರ್ತೀವಿ ನಿನಗೆ. ಇಲ್ಲ ಬರೀ ಆಫ್ ಮಾಡ್ತೀನಿ, ಇರಲಿ. ಹಾಂ ಹಾಂ ನೀವು ಲೈಟ್ ಬಿಟ್ಟು ಬಂದಾಗ ಭಯಲ್ಲನಪ್ಪ. ಹಾಂ, ಅದಕ್ಕೆ ನಾವು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡ್ತೀರಾ. ಹಾಂ, ನಾವು ಕರೆಕ್ಟ್ ಮಾಡಿಬಿಟ್ರೆ ನೀವು ಕರೆಕ್ಟ್ ಆಗ್ತೀರಾ ಅಂತ ಅಷ್ಟೇ. ಹೇಳ್ದೆ ನಾನೇ ಎದ್ದಾಗ ಆಫ್ ಮಾಡ್ತಿದ್ದೆ. ಮಾಡಿದ್ದೀನಿ, ತಪ್ಪೇನಿದೆ. ನೆಕ್ಸ್ಟ್ ಟೈಮ್ ಮರಿದಂಗೆ ನೀನ್ ಆಫ್ ಮಾಡ್ಬಿಲ್ಲ ಬರ್ಲಿ ಅಂತ ಅಷ್ಟೇ. ನೀನು ಹಂಗೆ ನೋಡ್ಕೊಂಡ್ರೆ ಅದು ಅರ್ಥ ಆಗುತ್ತೆ ನಿನಗೆ. ಬರ್ತೀಯಲ್ಲಪ್ಪ, ಹಾಂ ಅದಕ್ಕೆ ಆ ಥರ. ಆಯ್ತು ಸುಲಿಬೇಕಂತ ಸುಲಿ. ಸುಲಿ ಒಂದ್ ಸ್ವಲ್ಪ ಒಂದ್ ಕೈ ಹಾಕು. ಸುಲಿಬೇಕಾ? ಮತ್ತಿನ್ನ ಹಂಗೆ ಬರ್ತಿದ್ದ. ಅದು ಮಾಡಬಾರ್ದು ಮಮ್ಮಿ ಜಾಸ್ತಿ. ಅವರೆಕಾಳು ಬಂದ ತಕ್ಷಣ ಬೆಳಗ್ಗೆ ಅವರೆಕಾಳು ಬಂದ ತಕ್ಷಣ ಬೆಳಗ್ಗೆ ತಡಿ ಅವರೆಕಾಳು ಬಂದ ತಕ್ಷಣ ಬೆಳಗ್ಗೆ ಅವರೆಕಾಳು ಪಲ್ಯ, ಮಧ್ಯಾಹ್ನ ಅವರೆಕಾಳು ಸಾರು, ನೈಟ್ ಅವರೆಕಾಳು ಉಪ್ಪಿಟ್ಟು. ಈ ಮೂರು ಬರ್ರಿ ಬೆಳಗ್ಗೆಯಿಂದ ಅವರೆಕಾಳು ತಿಂದು ಸಾಕಾಗೋಗೈತೆ. ಯಾವಾಗ ಬಂದ್ರೆ ಇದು ಬಿಡಿಸ್ಕೊಂಡು ಕುತ್ಕೊಂಡಿರ್ತೀಯ. ಅದಕ್ಕೆ ನಂಗೆ ನೋಡೇ ಬೇಜಾರಾಗ್ಬಿಟ್ಟೈತೆ ಅದನ್ನು. ಹಾಂ, ನಮಗೇನು ಗ್ಯಾಸ್ಟ್ರಿಕ್ ಆಗಲ್ಲಪ್ಪ. ಎಲ್ಲರಿಗೂ ಆಗುತ್ತೆ, ಆದ್ರೆ ನಮಗೇನು ಆಗಲ್ಲಪ್ಪ ಗ್ಯಾಸ್ಟ್ರಿಕ್. ನಾವು ಭಾಳ ಹೆಲ್ದಿ ತಿಂತೀವಿ. ನಾವು ಪಿಜ್ಜಾ ಬರ್ಗರು ಇಂಥವು ಹೆಲ್ದಿ ತಿನ್ನೋದು ನೀವು. ನೋಡಿದೀನಿ ಬಾ. ಯಾವ ಪಿಜ್ಜಾ ಬರ್ಗರ್ ತಿಂತೀನಿ ನಾನು? ಮ್ಯಾಗಿ ಈ ಥರ ನೀನು ತಿನ್ನೋದು. ಈ ಪಲ್ಯ ಈ ಥರ ತಿನ್ನಲ್ಲ. ಮುದ್ದೆ ಗೈಸ್, ಇವತ್ತು ನಾವು ಸ್ವಲ್ಪ ಬಿಡ್ಸೋಣ, ನೋಡೋಣ ಏನಾಗುತ್ತೆ ಅಂತ. ಏನು ಮಾಡ್ತೀರಾ? ಮಾಡಿ ಪಪ್ಪ ಮಾಡ್ತಾರೆ ಮಾಡಿ ವಿಡಿಯೋ. ಅಲ್ಲ, ಕೆಲಸ ಮಾಡಕ್ ತೋರ್ಸೋದು ನೋಡ್ರಿ ಎಷ್ಟು ಖುಷಿ ಅಲ್ಲ. ಹೆಂಗೆ ಇವಾಗ ನೀನ್ ಕೆಲಸ ಮಾಡ್ತೀನಿ ಅಂದ್ರೆ ಹೋಟ್ಲಾಗ ಮಾಡ್ತೀನಲ್ಲ ಮಮ್ಮಿ. ಹೋಟ್ಲಲ್ಲಿ ಕ್ಯಾಶ್ ಕುತ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲರೂ ಅದು ಕೆಲ್ಸನೇ. ಸಪ್ಲೈ ಮಾಡ್ಬೇಕು, ಕ್ಲೀನ್ ಮಾಡ್ಕೋಬೇಕು, ಎಲ್ಲಾನು ಮಾಡ್ಬೇಕು. ಮಾಡ್ತೀನಲ್ಲ, ನೀನು ನೋಡಿದ್ಯಲ್ಲ ಕ್ಯಾಮ್ರಾದಲ್ಲಿ. ಮಾಡ್ತೀನಲ್ಲ. ಯಾವಾಗ ಮಾಡ್ತೀಯಪ್ಪ? ಹೇಳಿಸ್ಕೊಂಡು ಮಾಡ್ತೀಯ. ಮಾಡ್ತೀನಪ್ಪ ಕೆಲಸ. ನೀವು ನೋಡಿಲ್ಲ ಅಷ್ಟೇ. ನಾನು ಮಾಡೋ ಟೈಮಲ್ಲಿ ನೀವು ಬರಲ್ಲ. ಕ್ಯಾಮ್ರಾದಲ್ಲಿ ನೋಡ್ತಿರ್ತೀನಿ ನಾನು ಇಲ್ಲಿ ಮನೇಲಿ. ಅದೇ ಹೇಳ್ತಿರೋದು. ನೋಡ್ತಿರ್ತೀನಿ ಇವಾಗ ನಾನು ಕೆಲಸ ಮಾಡ್ತಿರ್ತೀನಿ, ನೀನು ಆ ಟೈಮಲ್ಲೇ ಫೋನ್ ಏನೋ ಬೇರೆ ನೋಡ್ತಿರ್ತೀನಿ. ನಾನು ಏನು ನೋಡಲ್ಲ, ಕ್ಯಾಮ್ರಾ ನೋಡ್ತೀನಿ. ನಿಮ್ಮ ಪಪ್ಪನ ಕೇಳಲಿ. ಇಲ್ಲ, ನಾನು ನೋಡ್ತಾ ಇರ್ತೀನಿ, ಇಲ್ಲ ಅವಳು ನೋಡ್ತಾ ಇರ್ತಾಳೆ. ಯಾರಾದ್ರೂ ಇಬ್ರಲ್ಲಿ ಒಬ್ರು ನೋಡ್ತಲೇ ಇರ್ತೀನಿ. ಏನ್ ಮಾಡ್ತೀಯಾ, ಏನ್ ಮೊಬೈಲ್ ನೋಡ್ತಿರ್ತೀಯ, ಏನ್ ಮಾಡ್ತೀಯಾ ಅಂತ. ಒಟ್ಟೇನು ಕೆಲಸ ಮಾಡ್ಬೇಕು ಮತ್ತೆ. ಇವಾಗ ಕೆಲಸ ಮಾಡೋ ಟೈಮ್ ನಿಂದು. ಅಲ್ಲ, ನನ್ನ ಮತ್ತೆ ಕಾಲೇಜ್ ಯಾಕೆ ರಸ ಆಗಿತ್ತು ಅನ್ಸುತ್ತೆ. ಫಸ್ಟ್ ಕಾಲೇಜ್ ಓಪನ್ ಆದ ತಕ್ಷಣ ಹೋಗ್ಬಿಡ್ಬೇಕು ಕಾಲೇಜ್. ಅವಾಗ ಆರಾಮಾಗಿರ್ಬೋದು. ಓದ್ಬೇಕು. ನನಗೆ ಆಗ್ತಿಲ್ಲ, ಕೈಯೆಲ್ಲ ಪೂರ್ತಿ ಉರಿತೈತೆ. ನಮ್ಮ ಅಪ್ಪ ರೇಗಿಸ್ತಾರೆ ನಮ್ಮ ಅಮ್ಮನ್ನ. ಏನು ಕೇಳ ಪಾಪ. ಏನು ಪಾಪ ಏನೋ ಹೇಳ್ತಿದ್ರಲ್ಲ, ಹೆಂಗೆ ತಗ್ತಾರೆ ತೋರಿಸಿ ಹೆಂಗೆ ತಗ್ತಾರೆ. ತೋರಿಸ್ರಿ ಪಾಪ. ಎಲ್ಲ ಆಡಿಯನ್ಸ್ ಎಲ್ಲ ವೆಯ್ಟ್ ಮಾಡ್ತಾರೆ ಭಾಳ. ತೋರಿಸ್ರಿ. ಇಲ್ಲ ಇರ್ಲಿ, ತೋರಿಸ್ರಿ, ಏನಾಗದ. ತಡಿ ಮಮ್ಮಿ, ಒಂದೇ ಸೆಕೆಂಡ್ ತಡಿ ಮಮ್ಮಿ, ತೋರಿಸಿ ಪಾಪ ಹೆಂಗೆ ತೋಗ್ತಾರೆ. ಸಹಜ, ಎಲ್ಲರೂ ನಿದ್ಗಣಲ್ಲಿ ಹೆಂಗ್ ಹೋಗ್ತಾರ ಹಂಗ ಹೋಗಿರ್ತಾರೆ.
ಅಲ್ಲ ನೀನು ಸ್ವಲ್ಪ ಡಿಫ್ರೆಂಟ್ ಅಂತೆ. ಒಂಥರ ನೀನೆಲ್ಲ ಪ್ಯಾಕ್ ಆಗಿ ಪೂರ್ತಿ ಮಲಗ್ತಲ್ಲ ಮಮ್ಮಿ, ತಲೆಗೆ ಟವಲ್ ಕಟ್ಕೊಂಡು ಅದು ಮಾಡ್ಕೊಂಡು. ತಗೊಂಡು ಹಾಂ ಆ ಥರ ಸುಳ್ಳು ಹೇಳ್ಬೇಡಿ. ಆ ಥರ ಅಲ್ಲೇ ಇಲ್ಲ. ಕಟ್ಕೊಂಡಿರ್ತಾಳೆ ಏನಪ್ಪ ಚಳಿ ಇರೋದೇ ಕಟ್ಕೊಂಡು ಹೇಳ್ತಾನೆ, ಎಲ್ಲರೂ ಕಟ್ಕೊಂಡಿರ್ತಾರೆ. ತೆಗೀರಿ ಬಿಚ್ರಿ, ಚೆನ್ನಾಗ್ ಕಾಣಲ್ಲ. ತೋರಿಸ್ಬೇಡ ರೀ, ತೋರಿಸ್ಬೇಡ ರೀ. ಈ ಥರ ಬಂತ ಮಮ್ಮಿ ಹಿಂಗ್ ಹಿಡ್ಕೊಂಡ್ ಬರ್ತೀರಾ? ಇಲ್ಲ ಕಡೆ ಕಾಲ್ ನೋವಿರುತ್ತೆ ಕಣ, ಅದಕ್ಕೆ ಹಂಗೆ ಹೇಳ್ತಾ. ಈಗ ನೀನು ಓವರ್ ತೋರಿಸ್ತೀನಿ. ಕರೆಕ್ಟಾಗಿ ಐತಿ. ನಾನು ನೋಡಿದೀನಿ ಒಂದ್ಸಲ ವಾಕ್ ಹೋಗ್ಬೇಕಾದ್ರೆ ನೀನು ನಡ್ಕೊಂಡ್ ಬರೋದನ್ನ. ನಾನು ಜಲ್ದಿ ಎಬ್ಬರಿಸ್ತೇನೆ ನಿನ್ನನ್ನ. ನಾನು ಹೆಂಗ್ ಕೂತ್ಕೊಂಡಿರ್ತೇನೆ ಇಲ್ಲೇ ಸುಮ್ಮನೆ ಕ್ಯಾಮ್ರಾ ಇಟ್ಟು ಹೋಗಿದ್ದೆ. ಸರಿ ಆಯ್ತು. ನಾನು ನಿಮ್ಗೆ ಆಪರೇಟ್ ಮಾಡಿ ಕೊಟ್ಟು ಹೋಗ್ತೀನಿ, ನೀವೇ ಮಾಡ್ರಿ ಹಂಗೆ ಹೇಳ್ತೀನಿ. ಎಲ್ಲ ಮಾಡಿ ಹಿಂಗಿರುತ್ತೆ ಗೊತ್ತಾವ, ನೋಡ್ಬೇಕು ನಿನ್ ಭಾಳ ಚೆನ್ನಾಗಿರುತ್ತೆ. ಗೈಸ್ ಅದು ಏನು ಗೊತ್ತಾ, ನೆಲ ಪೂರ್ತಿ ಬೆಳಗ್ಗೆ ಫುಲ್ಲು ತಣ್ಣಗಿರುತ್ತಲ್ಲ, ಇವಾಗಲೇ ಕಾಲಿಡೋಕ್ಕಾಗಲ್ಲ, ಅಷ್ಟು ಚಳಿ. ಕಾಲು ಒಂಥರ ಕೊರಿತಾವ ಪೂರ್ತಿ. ಇವಾಗ ಐಸ್ ಮೇಲೆ ಕಾಲಿಟ್ರೆ ಹೆಂಗಾಗ್ತದೆ ಹೇಳ್ರಿ, ಆ ಥರ ಆಗುತ್ತೆ, ಕಾಲು ಫೀಲ್ ಆಗುತ್ತೆ. ಅಷ್ಟು ಥಂಡಿ ಇರುತ್ತೆ, ಟೈಲ್ಸ್ ಅಲ್ವಾ, ಅದಕ್ಕೋಸ್ಕರ. ಅದಕ್ಕೆ ನಮ್ಮ ಅಮ್ಮ ಹಂಗೆ ನಡ್ಕೊಂಡ್ ಬರ್ತಾರೆ ಅನ್ಸುತ್ತಲ್ಲ ಮಮ್ಮಿ. ಓಕೆ ಗೈಸ್, ಇವಾಗ ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಸೊ ಕೇಳೋಣ ನಮ್ಮಮ್ಮ ಏನು ಮಾಡಿ. ಮಮ್ಮಿ ನಾಳೆ ಏನು ಸ್ಪೆಷಲ್ ಮಮ್ಮಿ ಹಬ್ಬದ್ದು? ನಾಳೆ ಸ್ಪೆಷಲ್ ಅಂದ್ರೆ ಅದೇ ಅವರೆಕಾಳು ಉಪ್ಪಿಟ್ಟು, ಅಲ್ಲ ಅವರೆಕಾಳು ಸಾರು, ಅವರೆಕಾಳು ಪಲ್ಯ, ಅವರೆಕಾಳು ಪಲ್ಯ, ರೊಟ್ಟಿ, ಯಪ್ಪ ಪೊಂಗಲ್. ಪೊಂಗಲ್ ಸಂಕ್ರಾಂತಿಗೆ? ಪೊಂಗಲ್ ಅದೇ ಶ್ರೇಷ್ಠವಾಯಿತು. ಅದೇ ಏನು ಸ್ವೀಟ್ ಪೊಂಗಲ್ಲ, ಖಾರ ಪೊಂಗಲ್ಲ, ಎರಡೂ ಮಾಡ್ತೀಯಾ? ಹೌದಾ? ನಾಳೆ ಹೋಟ್ಲಿರುತ್ತೆ ನಾರ್ಮಲ್. ಅದೇ ನಮ್ಮನೇಲಿ ಗೈಸ್, ನಮ್ಮನೇಲಿ ಏನು ಅಷ್ಟು ಸೆಲೆಬ್ರೇಟ್ ಮಾಡಲ್ಲ. ಸಂಕ್ರಾಂತಿನ ಪೂಜೆ ಮಾಡಿ ಇದು ದೇವ್ರಿಗೆ ಪ್ರಸಾದ ಮಾಡಿ ನಾವು ಸ್ವಲ್ಪ ತಿನ್ನೋದಷ್ಟೇ. ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ. ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರಲ್ಲ, ನೋಡಿದ್ದೀನಿ. ಹಸುಗಳಿಗೆಲ್ಲ ಡೆಕೋರೇಟ್ ಮಾಡ್ತಾ ಚೆನ್ನಾಗಿ ಮಾಡ್ತಾರೆ, ಗಾಡಿಗಳಿಗೆಲ್ಲ ಡೆಕೋರೇಟ್ ಮಾಡ್ತಾ ಚೆನ್ನಾಗಿ ಮಾಡ್ತಾರೆ ಎಲ್ಲ. ನಮ್ಮ ಅಮ್ಮರೂರಲ್ಲಿ ಸೂಪರ್. ಹೌದಾ? ಅಜ್ಜಿ ಊರಲ್ಲಿ ಹೋಗೋಣ ಹಂಗಾರೆ ನಾಳೆ. ನಮ್ಮ ಅಜ್ಜಿ ಊರು ನಾನು ಒಬ್ಬನೇ ಹೋಗ್ತೀನಿ. ಟೈಮ್ ಇದೆ ಹೋಗುವಂತ ಎಲ್ಲದಕ್ಕೂ. ಟೈಮ್ ಮತ್ತೆ ಮುಂದಿನ ವರ್ಷ ಹೋಗ್ಬೇಕು ನಾನು ಹಬ್ಬಕ್ಕೆ. ಅಲ್ಲ ಸಂಕ್ರಾಂತಿ ಆದರೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾರಲ್ಲ, ಅದಕ್ಕೆ ಕೇಳಿ. ನಾನು ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ, 8 ಅಲ್ಲಿರ್ತೀನಪ್ಪ. ಹಾಂ ಬೇಡ 20 ಇವತ್ತು ಕೂಡ ರಿಜೆಕ್ಟೆಡ್ ಗೈಸ್. ನೋಡಿ ಸ್ಕೋರು 81, 2 ವಿಕೆಟ್ ಹೋಗಿದೆ. ಇವಾಗ 20th ಓವರಾ? ಎಷ್ಟು ಓವರ್ ಮ್ಯಾಚು? 50 ಓವರ್ಸಾ? ಓಡಿಐಯಾ? ಓಕೆ ಗೈಸ್, ಕ್ರಿಕೆಟಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಕಾಮೆಂಟ್ ಮಾಡಿ. ನಂದಂತೂ ವಿರಾಟ್ ಕೊಹ್ಲಿ. ಪಾಪ ನಿಮ್ಮದು? ಹಾಂ ಯುವರಾಜ್ ಸಿಂಗ್. ಹಾಂ ಯುವರಾಜ್ ಸಿಂಗ್. ತುಂಬಾ ಇಷ್ಟ. ಮಮ್ಮಿ ನಿನಗೆ? ಹಾಂ ವಿರಾಟ್ ಕೊಹ್ಲಿ ಇಷ್ಟ. ಗೈಸ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಸೊ ಏನು ಗೊತ್ತಾ, ನಂದು ಫೋನಲ್ಲಿ ಜಾಸ್ತಿ ಎಡಿಟ್ ಮಾಡೋಕ್ಕಾಗಲ್ಲ, ಕಣ್ಣೆಲ್ಲ ನೋವು ಬರುತ್ತೆ, ಮತ್ತು ಅದ್ರ ಸ್ಟೋರೇಜು ಅಷ್ಟಿಲ್ಲ ಫೋನ್ದು. ಸೊ ಅದಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ ಕೇಳ್ತಿದ್ದೀನಿ ನಮ್ಮ ಪಪ್ಪಗೆ. ಅವರೇನು ಹೇಳ್ತಿದ್ದಾರೆ, ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅವಾಗ ಕೊಡಿಸ್ತೀನಿ, ಅವಾಗ ಬೇಕಿದ್ರೆ ತಗೋ ಅಂತ ಹೇಳ್ತಿದ್ದಾರೆ. ಸೊ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೋ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಾಮೆಂಟಲ್ಲಿ ಇನ್ನೊಂದು ಹಾಕಿ ಕೊಡಿಸಿ ಅಂಕಲ್ ಅಂತ ಕಾಮೆಂಟ್. ಎಲ್ಲರೂ ಯಾರು ನೋಡ್ತೀರಾ ಎಲ್ಲರೂ ಹಾಕಿ. ಸೊ ಅದನ್ನು ತೋರಿಸ್ತೀನಿ, ಅವ್ರಿಗೊಂದು ನಂಬಿಕೆ ಬರುತ್ತೆ. ಸೊ ಅವಾಗ ಕೊಡಿಸ್ಬೋದು. ಅದು ಲ್ಯಾಪ್ಟಾಪ್ ಇನ್ನೂ ಬಂದರೆ ಇನ್ನೂ ಚೆನ್ನಾಗಿ ಇನ್ನೂ ಕಾಂಟೆಂಟ್ ವೀಡಿಯೋಗಳು ಹಾಕ್ತೀನಿ ನಾನು. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.
ಓಕೆ ಗೈಸ್, ಇವಾಗ ನಮ್ಮ ಕರ್ಣನ್ನು ಕರ್ಕೊಂಬರ್ಬೇಕು. ಹಾಗೆ ಸ್ವಲ್ಪ ಏನೋ ತೊಗೋಬೇಕು, ಮ್ಯಾಗಿ ಮತ್ತು ಮೈನಸ್ ಎಲ್ಲ ಖಾಲಿಯಾಗಿದೆ. ಸೊ ಅಲ್ಲೇ ಸ್ವಲ್ಪ ಸೂಪರ್ ಮಾರ್ಕೆಟ್ ಇದೆ ಅಲ್ವಾ, ಅಲ್ಲೇ ತೊಗೊಂಡು ಹಾಗೆ ಕರ್ಣನ್ನು ಕರ್ಕೊಂಡು ಬರೋಣ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ದೊಡ್ಡಪೇಟೆಯಲ್ಲಿದೆ ಟ್ಯೂಷನ್ನು. ಪಾನಿಪುರಿ ಅಂಗಡಿ ಇದೆ ಅಲ್ವಾ, ಅದ್ರ ಮೇಲೆ ದೊಡ್ಡಪೇಟೆಯಲ್ಲಿದೆ ಟ್ಯೂಷನ್ ಇದೆ, ಅಲ್ಲಿ ಹೋಗ್ಬೇಕು. ಗೈಸ್ ನಾನು ಇದೇ ಹೇಳಿದ್ದು, ಭಾಳ ಚೆನ್ನಾಗಿ ಸಿಗುತ್ತೆ ಅಂತ. ನಾವು ಅಪ್ಪನ ಫ್ರೆಂಡ್ ಅವ್ರದ್ದು ಹೋಟ್ಲು. ಅಂಕಲ್ ಹಾಯ್. ಅಂಕಲ್ ಆರಾಮಿದ್ದೀರಾ? ಅಂಕಲ್ ಏನೇನು ಸಿಗುತ್ತೆ ಅಂಕಲ್? ಮಸಾಲೆ ಪುರಿ ಸಿಗುತ್ತೆ, ಸಮೋಸ ಮಸಾಲ, ನಿಪ್ಪಟ್ಟು ಮಸಾಲ, ಬೇಲ್ಪುರಿ, ಸೇಪುರಿ, ಪಾನಿಪುರಿ, ದಹಿಪುರಿ, ಅವಲಕ್ಕಿ ಬೇಲ್, ಮಂಡಕ್ಕಿ ಬೇಲ್. ಅದೇ ಅಂಕಲ್ ನಾನು ಹೇಳ್ತಿದ್ದೆ ಇವ್ರಿಗೆ, ನನ್ನ ವ್ಯೂವರ್ಸ್ಗೆಲ್ಲ ಚೆನ್ನಾಗಿ ಸಿಗುತ್ತೆ, ಏನಾದ್ರು ದುರ್ಗದಲ್ಲಿ ಬಂದರೆ ಇಲ್ಲೇ ತಿಂದು ಹೋಗಿ ಅಂತ. ಥ್ಯಾಂಕ್ ಯು. ಶ್ರೀ ಗುರು ಚಾಟ್ಸ್ ಅಂತ. ಶ್ರೀ ಗುರು ಚಾಟ್ಸ್ ಅಂತ ಗಾಯ್ಸ್ ಇದೆ ಹೆಸರು. ಕಾಸ್ಟ್ ಎಲ್ಲ ಹೇಗಿದೆ ಅಂಕಲ್? ಎಲ್ಲ ಹಾಂ, ಎಲ್ಲ ರೀಸನಬಲ್ ಆಗಿದೆ. ಓಕೆ. ಹಾಂ ಗೈಸ್, ಇವರೆಲ್ಲ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಳೋದು ಇಲ್ಲೇ ಮನೆಯಿಂದ. ಎಲ್ಲೋ ಚಿಕ್ಕಪೇಟೆಗೆ ಬರುತ್ತೆ ನೋಡಿ, ಬಂದರೆ ಒಂದ್ಸಲ ವಿಸಿಟ್ ಮಾಡೋದು, ಚೆನ್ನಾಗಿದೆ. ಥ್ಯಾಂಕ್ ಯು. ಅವರು ಸೇವ್ ಮಾಡಿದ್ರು, ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕೊಡಪ್ಪ. ಹಾಂ ಹೌದು ಗೈಸ್, ಇದು ಪ್ರಮೋಷನ್ ಅಲ್ಲ, ಅಂಕಲ್ಲು ಪರ್ಚೇಸು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಚೆನ್ನಾಗಿರುತ್ತೆ, ಮೇನ್ ರೀಸನ್ ಅದಕ್ಕೋಸ್ಕರ. ಹಾಂ, ಪಪ್ಪ ಟೇಸ್ಟ್ ಮಾಡಿದಾರಂತೆ, ಚೆನ್ನಾಗಿದೆ. ಹೌದಾ, ತಿನ್ನೋ, ತಗ ತಿನ್ನೋ. ಗಾಯ್ಸ್ ಇದೆ ಟ್ಯೂಷನ್, ಅಲ್ಲಿ ಮೇಲೆ ಹೋದ್ರೆ ಇದೆ ಟ್ಯೂಷನು. ಆ ಟ್ಯೂಷನ್ ಕೆಳಗೇನೆ ಇಲ್ಲಿ. ಓಕೆ ಗೈಸ್, ಮತ್ತೆ ಇವಾಗ ಮೈನೀಸ್ ಕೂಡ ತೊಗೊಂಡಿದ್ದೀನಿ. ಚೀಸ್ ಬಸ್ಟ್ ಇದೆ ಆ್ಯಕ್ಚುಲಿ, ಮೈನೀಸ್ ಅಲ್ಲ, ಅದು ವೆಜ್ ಮೈನೀಸೆ. ಚೀಸಿ ಜಲಪಿನೋ ಬಸ್ಟ್. ನಿಲ್ಲ, ಮಮ್ಮಿ ಫೋನ್ ಕೊಟ್ಟಿದ್ದು ಒಂದೇ ಸೆಕೆಂಡ್. ಈ ಕಡೆ ಬಾ, ನಿನ್ಗೊಂದು ಚಾಲೆಂಜ್ ಕೊಡ್ತೀನಿ ಇವಾಗ. ಕೇಳು ಒಂದೇ ಸೆಕೆಂಡ್, ನಿನ್ಗೊಂದು ಚಾಲೆಂಜ್ ಕೊಡ್ತೀನಿ. ಬಾರೋ ಇಲ್ಲಿ, ನಿಮಿಷ ನಿಂತ್ಕ, ಇಲ್ಲಿ ಯಾಕೆ ನಾಚ್ಕೊಂತಿದ್ಯಾ? ನಿನ್ಗೊಂದು ಚಾಲೆಂಜ್ ಕೊಡ್ತೀನಿ. ಈ ಸ್ಟೋರಲ್ಲಿ ನಿಮ್ಗೇನು ಬೇಕೋ ಅದು ತಗೋ, ನಾನು ಪೇ ಮಾಡ್ತೀನಿ. ಒಂದೇ ನಿಮಿಷ ಬಾಯ್ಲಿ. ನಿನಗೆ ಗೊತ್ತು ನಾನು ಅಲ್ಲಿ ಚಾಲೆಂಜ್ ಕೊಟ್ಟಿದ್ದು ಆಗಲ್ಲ ಅಂತ, ಅದಕ್ಕೋಸ್ಕರ ಇಲ್ಲ ಮಾಡೋದೇ ಇಲ್ಲ ಅಂದ್ಬಿಟ್ಟ. ಇಲ್ಲೇ ಇದೆ ಮನೆ, ನಡ್ಕೊಂಡು ಹೋಗ್ಬೇಕು. ಪಪ್ಪ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅಂದರು, ಅದಕ್ಕೆ ಹೋದ್ರು ಅವರು. ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಗೈಸ್ ಇವಾಗ ಅದೇ ಬ್ಯಾಗ್ ಹಿಡ್ಕೊ ಅಂತ ಹೇಳ್ತಿದ್ದಾನೆ, ಅದು ಕವರ್ನ ನಾನು ಯಾಕೆ ಹಿಡ್ಕೊಳ್ಳಿ ಅಂತ. ನಾನು ಹಿಡ್ಕೊಳ್ಳಲ್ಲ, ನಾನು ಏನು ಮಾಡ್ತೀಯ? ಏನು ಇಡ ನೋಡೋಣ, ನಿಂಗೆ ಮೀಟ್ ಇದ್ರೆ ಇಡ ನೋಡೋಣ. ವಾಟ್ ರಬ್ಬಿಶ್ ಐ ಸೇ, ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಆಯ್ತು ಬಾ, ಹೋಗಣ ಬಾ. ಆಯ್ತು ಹೋಗಲ್ಲ, ಈ ರೋಡಾಗ ಹೊಡ್ಸ್ಕೊಬೇಡ ನನ್ನ ಹತ್ರ. ತಗ ನಡಿ, ದೊಡ್ಡಣ್ಣಂಗೆ ಕೈಗೆ ಹಿಡ್ಕೊಳಕ್ಕೆ ಕೊಡ್ತೀಯ ಬ್ಯಾಗ್ನ, ಹೋಗಲ್ಲ. ಓಕೆ ಗೈಸ್, ಕ್ಯಾಮ್ರಾನ ಚಾರ್ಜ್ ಇಲ್ಲ, ಸೊ ಅದಕ್ಕೆ ಚಾರ್ಜಿಗೆ ಇಟ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಸ್ವಲ್ಪ ಇದೆಯಲ್ಲ ಅದನ್ನ ಹಾಕಬೇಕು. ಟೇಸ್ಟಿಗೋಸ್ಕರ ಗೈಸ್, ಇನ್ನೇನಲ್ಲ ಟೇಸ್ಟಿಗೋಸ್ಕರ. ಗೈಸ್ ಊಟ ಚೀಸ್ ಎಷ್ಟು ಮಾಡಿ ಗೈಸ್, ಚೀಸ್ ಎಷ್ಟು. ಓಕೆ ಗೈಸ್, ಇವಾಗ ಇದಾಗಿದೆ, ಸ್ವಲ್ಪ ಚೀಸ್ ಹಾಕೋಣ. ಆಫ್ ಮಾಡಿ ಇದಾಗೆ ಚೀಸ್ ಹಾಕಿ, ಒಂದು ಚೀಸ್ ಇದೆ, ಇನ್ನೊಂದು ಚೀಸು ಓಕೆ. ಇವಾಗ ಎರಡು ಚೀಸ್ ಹಾಕಿದ್ವಿ, ಸ್ವಲ್ಪ ಹಾಕಿ ಇಕೋ. ಮತ್ತೆ ಬನ್ನಿ, ಸ್ವಲ್ಪ ಮೇಲೆ ಹಾಕಿ ಟೇಸ್ಟಿಗೋಸ್ಕರ. ಸಾಕೆಷ್ಟು ಕೆಮ್ಮಾಗ್ತೋ? ಓಕೆ, ಆಫ್ ಮಾಡೋದು ಸಾಕಾ? ಹಾಕ್ತದ ತಡಿ ತಡಿ ತಡಿ, ನೀನು ಯಾರು ಮಮ್ಮಿ? ಸಾಕು, ಆಫ್ ಮಾಡು. ಗೈಸ್ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನನ್ನ ತಮ್ಮ ಹೆಂಗಿತ್ತಪ್ಪ ಟೇಸ್ಟು? ಸೂಪರ್ ಆಗಿದೆ ಗೈಸ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಸಮರ್ಥ್ ಬ್ರೋ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಸೊ ಮನೆಗೆಲ್ಲರೂ ಮಾಡ್ಕೊತೀನಿ, ಆರಾಮಾಗಿರಿ. ಫಸ್ಟ್ ನಾವು ತಿಂದು ಆಮೇಲೆ ಮಾಡ್ತೀವಿ, ಇಲ್ಲಾಂದರೆ ಗಟ್ಟಿಯಾಗಿ ಬಿಡುತ್ತೆ ಗೈಸ್, ಯಾಕಂದರೆ ಚೀಸ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಓಕೆ ಗೈಸ್, ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.